ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ಬರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ಬರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ಬರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ಬರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ಬರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ, ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ?
ಇವರಿಬ್ರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ. ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿಕೊಂಡು ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ನಾವು ಈ ಹೋರಾಟವನ್ನ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಈ 11 ಷರತ್ತುಗಳಿಗೆ ನೀವು ಒಪ್ಪಿದ್ರೆ ಮಾತ್ರ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತುಗಳನ್ನ ವಿಧಿಸಿದೆ. ಅದೇನು ಕೇಳಿದ್ರೆ, ಗಲ್ಫ್ನಲ್ಲಿರುವ ಸೇನಾ ನೆಲೆಗಳನ್ನ ಮುಚ್ಚಬೇಕೆಂಬ ಷರತ್ತು, ಬಾಯಲ್ಲಿ ಶಾಂತಿ ಮಂತ್ರ, ಕೈಯಲ್ಲಿ ದಂಡಾಸ್ತ್ರ. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ? ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪುತ್ತಾ? ಇವರಿಬ್ರು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಜಾಗತಿಕವಾಗಿ ತಲೆದೋರಿರುವಂತ ಇದೊಂದು ಸಮಸ್ಯೆ ಅಥವಾ ಇದೊಂದು ಪರಿಸ್ಥಿತಿ ತಿಳಿ ಹೋಗಬಹುದು. ಇಲ್ಲದೇ ಇದ್ರೆ ಇಡೀ ವಿಶ್ವವೇ ಈ ರೀತಿ ಹಾಹಾಕಾರದೊಂದಿಗೆ ನಾಶವಾಗೋದು ಗ್ಯಾರಂಟಿ.